ನಾರಿ ಮನೆಯನ್ನು ಎಲ್ಲಿ ಬರಲು ತೋರಿಸುವಂತವಳಾಗು. ಹಾಗೇಳ್ರಿ ರಾಜ, ಸ್ವಲ್ಪ ಹೊಳಿ ನಿಂದ್ರಿ ಅಲ್ಲೇ. ಆ ಬಂಡ ದೇವಿಂದ್ರ ಸಂಪತ್ತು ಇನ್ಯಾರಿಗೆ ಬೇಕು? ನೋಡ್ರಿ ರಾಜ್ರಿ, ಮಡಿದು ಹೋದ ಮೇಲೆ ಆ ಸಂಪತ್ತು ತೆಗೆದುಕೊಂಡು ನಾನು ಏನು ಮಾಡಲಿ? ಏನು ಮಾಡುದಿಲ್ಲ ಬೇಡ್ರಿ. ದುಷ್ಟ ನಾರಿ ಅವಳು ಎಲ್ಲಿರುವಳು ತೋರಿಸುವಂತವನಾಗು. ತೋರಿಸ್ತೀನಿ ರಾಜ್ರಿ. ಪರದೇವಿಯಾದ ನಾರಿ ಇವರ ಕೊಂದೆಂದು ಮಾತ್ರಕ್ಕೆ ನೀನೇ ರಾಜ ಏನಲ್ಲ. ನಿನ್ನ ಸುಂಬಾಸುರ ನಿನ್ನ ಗಂಡನೇ ಬಂದಿರುವನು. ಸುರಭಟನು ಕೊಂದೆ ಎಂದ ಮಾತ್ರಕ್ಕೆ ನೀನೇನು ಸುರಭವನದಲ್ಲಿರುವವಲ್ಲ. ಯುದ್ಧಕ್ಕೆ ನಿಲ್ಲುವಂತವಳಾಗು. ದೃಷ್ಟಳು ಶ್ರೇಷ್ಠನಾದ ಭ್ರಷ್ಟ ಪಶುವೆ ಒಬ್ಬಿದ ಬೇಕೆಂತೆ ಸುಮ್ಮನೆ ಏಕೆ ಒದರವೆ? ನಿನ್ನಂತ ಹುಲ್ಲುದಾನವನಿಗೆ ಅಂಜುವನೇ ಹೇಗೆ? ನಿನ್ನ ಸಾವು ಸಂಜೀವಿಸುವುದು ಸ್ತ್ರೀಯರನ್ನ ಮಾತು ಬಿಡಲಿಲ್ಲ. ಭಾರಿ ಘಾತಕರುಳ್ಳ ಜನಘಾತನಾದ ಭಾರಿ ರಾಕ್ಷಸನೇ, ಕಾಲ ಕಾಲಕ್ಕೂ ನಿಮ್ಮಂತ ಘನ ರಾಕ್ಷಸರುಗಳನ್ನು ಕೆಡಕಾಣಿಸುವ ದಿಗ್ಭುಜಗಳನ್ನು ಪರಿತಾಪಗೊಳಿಸಿದ ಕಾರಣ ಎಲ್ಲಾ ಪಶುವೇ ಆ ಪ್ರಳಯವನ್ನು ಪ್ರಜ್ವಲಿಸಿ ಕಾಲ್ಬಾರದಂತೆ ಕಾಲ್ಗಿಚ್ಚಿಗೆ ಬೀಳುವ ಜ್ಯೋತಿಯನ್ನು ಕೆಣಕಿದ ಪತಂಗದ ಮರಿಯಂತೆ ತ್ರಿಜಗದಲ್ಲಿ ನಿನ್ನ ರುಂಡ ಮಾರಿಸಿಬಿಡುವೆನು. ಯುದ್ಧಕ್ಕೆ ಸಿದ್ಧನಾಗು ಮೂಡ, ಯುದ್ಧಕ್ಕೆ ಸಿದ್ಧನಾಗು. ಸಾರಥಿ ಓ ಹೇಮ್ಮ ಜನನಿ, ಈ ಭ್ರಷ್ಟರನ್ನು ಸಂಹರಿಸಿದೆನು. ಹೌದು ನಮ್ಮ ತಾಯಿ ಕಾಲೇನೆ ಆದ್ರೆ ಹೊಸ ಮಂದಿ ತಡ ಮಾಡದೆ ನಮ್ಮ ಶ್ರೇಷ್ಠನಾದ ಇಂದ್ರ ಮತ್ತು ಸಚಿವ ಕರೆಸುವಂತ ಸಾರಥಿ ಅತಿ ಜಾಗ್ರತೆ. ನಮ್ಮ ತಾಯಿ ಆರತಿ ತಗೊಂಡ್ ಬರ್ರಿ. ಓಡಾದ